ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ಕೂಡ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ. ನಿನ್ನೆ ರಾತ್ರಿ ನಾನು ವಾಪಸ್ ಬಂದಿದ್ದೀನಿ. ಎರಡೂ ಕಡೆ ಭಾಳ ಒಳ್ಳೆ ರೀತಿಯಾದಂಥ ಪ್ರಚಾರ ಆಗಿದೆ. ಕಾಂಗ್ರೆಸ್ಸಲ್ಲಿ ಗೊಂದಲ ಇದೆ, ದಾವಣಗೆರೆಯಲ್ಲೂ ಗೊಂದಲ ಇದೆ. ಮುಸ್ಲಿಮಾನರು ವೋಟ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮನೆಯಲ್ಲೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವ್ರ ಮನೆಯಲ್ಲೇ ಗೊಂದಲ ಇದೆ. ಈಗಿರೋವಂಥ ಅವರ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೋಲ್ತಿರಿ ಅಂತ ಮಾಹಿತಿ ಬಂದು ಕೇರಳಗೆ ಹೋಗಿದ್ದಂಥ ಮುಖ್ಯಮಂತ್ರಿ ಮತ್ತೆ ವಾಪಸ್ ಓಡಿ ಬಾಗಲಕೋಟೆಗೆ ಬರ್ತಾ ಇದೆ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳ್ತೀನಿ, ಅಲ್ಲಪ್ಪ ನೀವು ಅದೇನೋ ಡೆವಲಪ್ಮೆಂಟ್ ಮಾಡಿದ್ದೀರಿ, ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಇಷ್ಟೊಂದು ಕಷ್ಟ ಯಾಕೆ ಬೀಳಬೇಕು ನೀವು? ಜನ ನಿಮ್ಮನ್ನು ಹುಡ್ಕೊಂಬಂದು ನಿಮ್ಮ ಹತ್ರಕ್ಕೆ ಬಂದು ಅಣ್ಣ ಓಟ್ ಎಲ್ಲ ಹಾಕ್ಲಿ ಅಂತ ಕೇಳಿ ಓಟ್ ಹಾಕುವಂಥ ಪರಿಸ್ಥಿತಿ ಇದೆಯಾ ನಿಮ್ಮದು? ಅಂದರೆ ನಿಮ್ಮ ಅಭಿವೃದ್ಧಿ, ಕಳೆದ 3 ವರ್ಷದ ಅಭಿವೃದ್ಧಿ ಶೂನ್ಯ. ಕರ್ನಾಟಕವನ್ನು ಸಾಲಗಾರರ ರಾಜ್ಯವನ್ನು ಮಾಡಿದಂಥದ್ದು ಸಿದ್ದರಾಮಯ್ಯ. ಅಭಿವೃದ್ಧಿ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಸರಿಯಾದಂಥ ಗ್ಯಾರಂಟಿ ಹಣನೂ ಕೂಡ ಸರಿಯಾದ ಟೈಮ್ಗೆ ಪ್ರತಿ ತಿಂಗಳು ಕೊಡ್ತೀನಿ ಅಂದರು. ಈಗ ಪ್ರತಿ ತಿಂಗಳು ಬಿಟ್ಬಿಟ್ಟು 2 ತಿಂಗಳು 3 ತಿಂಗಳು ಆಗ್ತಾ ಇದ್ದಾರೆ. ಅದರಲ್ಲಿ 2 ತಿಂಗಳು ಯಾಮಾರಿಸ್ತಾವ್ರೆ. ಅನ್ನಭಾಗ್ಯಕ್ಕೆ ಕನ್ನಭಾಗ್ಯ ಮಾಡಿದ್ದಾರೆ ಈಗ. ಅದರಿಂದ ಈ 2 ಚುನಾವಣೆಯಲ್ಲಿ BJP ದೊಡ್ಡ ಹಂತದಲ್ಲಿ ಗೆಲ್ಲುವಂಥ ವಿಶ್ವಾಸ ನಮಗೆಲ್ಲ ಇದೆ. ಕಾಂಗ್ರೆಸ್ ಒಂದು ರೀತಿ ಅಭಿವೃದ್ಧಿ ವಿರೋಧಿಯಾಗಿರೋದ್ರಿಂದ ಜನ ಇವ್ರಿಗೆ ಪಾಠವನ್ನು ಕಲಿಸ್ತಾರೆ.